ಅದಕ್ಕೆ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಅದಕ್ಕೆ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಮಸಮುದ್ರ ಗ್ರಾಮದಲ್ಲಿ ವಿಶೇಷವಾಗಿ ಶಾಲಾ ವಾರ್ಷಿಕೋತ್ಸವ ಮತ್ತು ಶಾಲೆಯಲ್ಲಿ ಹಳೆಯ ಕಟ್ಟಡಗಳ ನವೀಕರಣ. ಸರ್ಕಾರಿ ಶಾಲೆಗಳಲ್ಲಿ ಒಂದು ಮಾದರಿಯಾಗಿರ್ತಕ್ಕಂಥ ಉದಾಹರಣೆಯಾಗಿರ್ತಕ್ಕಂಥ ಶಾಲೆ ಕಾಮಸಮುದ್ರ. ಇವತ್ತು ನೋಡಿ, ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆ ಮಕ್ಕಳು ಬರೋದಿಲ್ಲ. ಬಹಳಷ್ಟು ಶಾಲೆಗಳಲ್ಲಿ ಬಹಳ ಕಷ್ಟಪಟ್ಟು 5, 6, 10 ಜನರನ್ನ ಕೂಡಿಸೋದಕ್ಕೆ ಬಹಳ ಕಷ್ಟಪಡ್ತಾ ಇದ್ದೀವಿ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಈ ಶಾಲೆಯಲ್ಲಿ 450ಕ್ಕೂ ಹೆಚ್ಚು ಮಕ್ಕಳಿದ್ದಾರೆ ಅಂದ್ರೆ ಈ ಶಾಲೆ ಕಲಿಕೆಯಲ್ಲಿ ಮುಂದಿದೆ. ಎಲ್ಲ ಕೂಡ ನೋಡಿ, BO ಆಗಿದ್ದಾರೆ, ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ. ಚಿರಸಿಬಿ ನಾರಾಯಣಪ್ಪಣ್ಣ ಆ ಹಳೆ ಸಿನಿಮಾ ನೋಡಿದ್ರೆ ನೀವು, ಅಲ್ಲಿ ವಿನಂತಿದ್ದ ಸಿನಿಮಾದಲ್ಲಿ ಗೊತ್ತಾ ಮಕ್ಕಳ? ನಾರಾಯಣಪ್ಪರು ದೇಹ ದೊಡ್ಡಾಗಿದ್ರು ಕೂಡ ಮನಸ್ಸು ಮಗುವಿನ ಹಾಗೆ ಅಂತ ಇವರೆಲ್ಲ ಓದ್ತಕ್ಕಂಥದ್ದು ನನ್ನನ್ನು ಸೇರ್ಕೊಂಡು ಸರ್ಕಾರಿ ಶಾಲೆಯಲ್ಲಿ. ಅಲ್ಲ, ಸರ್ಕಾರಿ ಶಾಲೆ ವಿದ್ಯಾಭ್ಯಾಸ ಮಾಡಿದ್ರೆ ನೀವು ಮೇಸ್ಟ್ರಿಗಳಾಗ್ತೀರಿ, ತಹಸೀಲ್ದಾರ್ ಆಗ್ತೀರಿ, PDO ಆಗ್ತೀರಿ, ಕಡೆಗೆ ನನಗೆ MLA ಆಗ್ತೀರಿ. ಅದಕ್ಕೆ ಏನೋ ಗೊತ್ತಾಗಲ್ಲ, ನಿಮ್ಮಲ್ಲಿ ಕಾನೂನು ಗೊತ್ತಾಗ ಅವ್ರಿಗೆ ಹೇಳ್ಬೇಕು. ಯಾಕೋ ಕಾನ್ವೆಂಟ್ ಹೋಗ್ಬೇಕಾದ್ರೆ ಇವತ್ತು ಲಕ್ಷಾಂತರ ರೂಪಾಯಿ ಹಣ ಖರ್ಚನ್ನ ಅವರ ಅಪ್ಪ ಅಮ್ಮ ಕೂಲಿ ಮಾಡಿ ಅವ್ರಿಗೆ ಮಾಡ್ಬೇಕು. ಅದಲ್ಲ ಮಕ್ಕಳ? ಅದ್ ನಿಮಗೆ ನೋಡಿ, ಮಧ್ಯಾಹ್ನ ಊಟ ಫ್ರೀ, ಮೊಟ್ಟೆ ಫ್ರೀ, ಚಿಕ್ಕಿ ಫ್ರೀ, ಬಾಳೆಹಣ್ಣು ಮೊದಲೇ ಫ್ರೀ. ಅಲ್ಲ ಮಕ್ಕಳ? ಆಮೇಲೆ ನಾವು ಯೂನಿಫಾರ್ಮ್ ಕೊಡ್ತೀವಿ, ಕೊಡ್ತೀರಾ ಇಲ್ವಾ? ಯೂನಿಫಾರ್ಮ್ ಕೊಡ್ತೀವಿ, ಶೂ ಕೊಡ್ತೀವಿ, ಮಧ್ಯಾಹ್ನ ಬಿಸಿ ಊಟ ಕೊಡ್ತೀವಿ, ಪುಸ್ತಕ ಕೊಡ್ತೀವಿ ಅಲ್ಲ? ಜೊತೆಗೆ ಪಾಠ ಮಾಡೋದಕ್ಕೆ ಒಳ್ಳೊಳ್ಳೆ ಮೇಸ್ಟ್ರಿ ಕೊಡ್ತೀವಿ ಅದಲ್ಲ? ನಮ್ಮ ಸ್ಕೂಲ್ ಹೇಗಿದೆ? ಚೆನ್ನಾಗಿದೆ. ಹೇಗಿದೆ? ಅಲ್ಲ ಮಕ್ಕಳ? ಅದಕ್ಕೆ ಹೇಳ್ಬೇಕು, ನಿಮ್ಮ ಪಕ್ಕದ ಮನೆಯವರು ಅವ್ರು ಯಾರಾದ್ರೂ ಕೂಡ ಕಾರಣ ಗೊತ್ತಾದ್ರೆ ಅವ್ರಿಗೆ ಹೇಳ್ಬೇಕು, ಬಂದ್ರೆ ನಮ್ಮ ಸ್ಕೂಲ್ಗೆ ಫ್ರೀಯಾಗಿ ವಿದ್ಯಾಭ್ಯಾಸ ಮಾಡಿಸ್ತೀವಿ. ಎಲ್ಲ ಸರ್ಕಾರಿ ಶಾಲೆ ಓದಿದ್ರೆ ನೀವೆಲ್ಲ ಒಳ್ಳೊಳ್ಳೆ ಆಫೀಸರ್ಗಳಾಗ್ತೀವಿ. ಏನಾಗ್ತೀರಾ? ಪ್ರೈವೇಟ್ ಓದಿದ್ರೆ ಎಲ್ಲ ಗುಮಾಸ್ತಗಳಾಗ್ತೀವಿ. ನಿಮ್ಗೆ ಯಾವ್ದು ಬೇಕು? ಆಫೀಸರ್ ಬೇಕಾ, ಗುಮಾಸ್ತ ಬೇಕಾ? ಅಲ್ವಾ? ಹಾಗಾದ್ರೆ ಏನೇನು ಮಾಡಬೇಕು? ಸರ್ಕಾರಿ ಶಾಲೆಯಲ್ಲಿ ಟಿವಿ ನೋಡದೆ ಚೆನ್ನಾಗಿ ಓದ್ಬೇಕು. ಎಷ್ಟು ಜನ ಮಕ್ಕಳು ಟಿವಿ ನೋಡ್ತೀರಾ? ವೆರಿ ಗುಡ್. ಅದಕ್ಕೆ ಮಕ್ಕಳ ಮನಸ್ಸು ಸುಳ್ಳೋದಿಲ್ಲ, ಕೆಲವರ ಕೈ ಎತ್ತಿಲ್ಲ, ಸುಳ್ಳಬಾರ್ದು. ಟಿವಿ ನೋಡ್ತಾ ಇದ್ದೀರಿ, ಕಡಿಮೆ ನೋಡಿ, ಕೈ ಇಳಿಸಿ. ಏನಾದ್ರು ಕೂಡ ಸರಿಯಾಗಿ ಮೇಸ್ಟ್ರಿ ಮೇಡಮ್ ಪಾಠ ಮಾಡಿಲ್ಲ ಅಂದ್ರೆ ನಿಮ್ಮ ಅಪ್ಪವರೆಲ್ಲ ಕಾನೂನು ಹೊರಡ್ತಾರೆ ಅಲ್ವಾ? ಈ ಶಾಲೆಯಲ್ಲಿ ಒಳ್ಳೆ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಎಲ್ಲಾ ಶಾಲೆಯ ಸಿಬ್ಬಂದಿ BO ಹೇಳ್ತಾರೆ, ಈ ಶಾಲೆಯಲ್ಲಿ ಟೀಚರ್ಸ್ ಕೊಡ್ತೀನಿ ಇಲ್ಲ. ಯಾಕೆ ನಾವು ಹೆಚ್ಚಿಗೆ ಟೀಚರ್ ಕೊಡ್ತೀವಿ ಅಂದ್ರೆ, ಇಲ್ಲ ಮಕ್ಕಳು ಹಾಗೆ ಬರ್ತಾ ಇದ್ದಾರೆ ಶಾಲೆಗೆ. ಜೊತೆಗೆ ಆ ಮಕ್ಕಳ ಪೋಷಕರು, ತಂದೆ ತಾಯಿಗಳು ಕೂಡ ಕಾಮಸಮುದ್ರ ಒಳ್ಳೆ ಶಾಲೆ ಅಂತೇಳಿ ನಮ್ಮ ಮಕ್ಕಳಲ್ಲಿ ಸೇರಿಸ್ತಾ ಇದ್ದೀವಿ. ಹಂಗಾಗಿ ನಾವು ಎಲ್ಲ ಮಕ್ಕಳ ತಂದೆ ತಾಯಿಯರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಮಕ್ಕಳೇ, ಇವತ್ತು ಏನಾಗ್ತಾ ಇದೆ ನೋಡಿ, ಇವತ್ತು ನಮಗೆಲ್ಲ ಕಾನೂನು ವ್ಯಾಮೋಹ ಅಲ್ಲ ಮಕ್ಕಳ?
ಆದ್ರೆ ಕಾನ್ವೆಂಟ್ ಓದತಕ್ಕಂಥ ಮಕ್ಕಳು ಅವ್ರ ಕೈ ಹಾಕ್ಬಿಟ್ಟಿರ್ತಾರೆ ಅಲ್ಲ ಮಕ್ಕಳ ಅವ್ರು ಕೇಳೋದ ಲೆಫ್ಟ್ ಅಲ್ವಾ, ಲೆಫ್ಟ್ ರೈಟ್ ಸ್ಟ್ರೈಟ್ ಇಷ್ಟೇ ಆಗುತ್ತದೆ ಅವ್ರಿಗೆ. ಆದ್ರೆ ನಮ್ಮ ಮಕ್ಕಳೇ ಆಗಲ್ಲ. ಕಾನ್ವೆಂಟ್ ಮಕ್ಕಳು ನೋಡಿ, ಬೆಂಗಳೂರು ಮಕ್ಕಳು ನೀವು ಬೆಂಗಳೂರು ಮಕ್ಕಳಿಗೆ ಕುಂಬಳಕಾಯಿ ಹೇಳ್ಬಿಡುತ್ತೆ ಅಂತ ಕೇಳಿ ದೊಡ್ಡ ಬಾಣ ಅಂತ. ಕುಂಬಳಕಾಯಿ ಹೇಳ್ಬಿಡುತ್ತೆ ಗೊತ್ತಿಲ್ಲ, ಅವನ ಗಿಡ ಗೊತ್ತಿಲ್ಲ, ತೊಗರಿ ಗೊತ್ತಿಲ್ಲ, ಹಳ್ಳಿ ಗೊತ್ತಿಲ್ಲ, ಹೋಳಿ ಗೊತ್ತಿಲ್ಲ ಅಲ್ಲ ಮಕ್ಕಳ. ಆದ್ರೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಎಲ್ಲ ಗೊತ್ತಿದೆ. ಹೌದು ಅಲ್ವಾ? 1 ಕೋಟಿ ರೂಪಾಯಿಯಲ್ಲಿ ಒಳ್ಳೆ ಶಾಲೆ ಕಟ್ಸ್ಕೊಡ್ತೀವಿ. ಇವತ್ತು ಬಂಗಾರಪೇಟೆಯಲ್ಲಿ 2 ಕೋಟಿ LD ಕಟ್ತಾ ಇದ್ದೀವಿ ಅಲ್ವಾ? ನಮ್ಮ ಪ್ರಶ್ನೆ ನನಗೆ ಆತರ ಆಸೆ. ಯಾಕಂದ್ರೆ ಇಷ್ಟು ಮಕ್ಕಳು ನೋಡೋದು ಅಪರೂಪ. ನಾವು ಸರ್ಕಾರಿ ಶಾಲೆಗೆ ಹೋಗ್ತೀವಿ, 6 ಮಕ್ಕಳಿಂದ ನೋಡೋದೇ ಕಷ್ಟ. ನಾವು ಬದಲು ಹೋಗ್ಬಿಡ್ತೀವಿ. ಯಾಕೆ 6 ಮಕ್ಕಳ ಹತ್ರ ನಾನೇನು ಮಾತಾಡಿ ಅಲ್ಲ ಮಕ್ಕಳ. ಹಾಗಾಗಿ ಇಲ್ಲಿ ಬಹಳ ಸಂತೋಷ ಆಗುತ್ತೆ. ನಗಾದ್ರೂ ಕೂಡ ಎಲ್ಲ ಮಕ್ಕಳು ನೀವು ಇಷ್ಟೊತ್ತಾದ್ರೂ ಕೂಡ ಬಿಸಿಲಾದ್ರೂ ಕೂಡ ಲವಲವಿಕೆಯಿಂದ ಇಡ್ತಾ ಇದ್ರಿ. ಅದು MLA ಭಾಷಣ ಮೊದಲೇ ಅಲ್ವಾ? ಈ ಟಿವಿ ಆಮೇಲೆ ಚಾನಲ್ ಬೇರೆ ಚಾನಲ್ ವಿದ್ಯಾಭ್ಯಾಸ ಮಾಡಲಿಕ್ಕೆ ನಾನು, ನನ್ನ ಸರ್ಕಾರ, ನಮ್ಮ BEO, ನಿಮ್ಮ ಹೆಡ್ ಮಾಸ್ಟರ್ ಇರ್ತಕ್ಕಂಥವ್ರು ಎಲ್ಲ ಕೂಡ ಬದ್ಧರಾಗಿದ್ದೇವೆ. ಇವತ್ತು ಅನೇಕ ಸೌಲಭ್ಯಗಳನ್ನು ನೀವು ಕೇಳಿದ್ದೀರಿ, ಕಾಲೇಜ್ ಬೇಕು ಅಂತ ಹೇಳಿದಿರಿ. ಈ ಹಳೆಗಳನ್ನ ಡಿಮಾಲಿಷ್ ಮಾಡಬೇಕು ಅಂತ ಕೇಳಿದ್ದೀರಿ. ಇದಕ್ಕೋಸ್ಕರ KLEDಯಿಂದ 10 ಲಕ್ಷ ರೂಪಾಯಿಗಳನ್ನ ಮಂಜೂರು ಮಾಡಿಕೊಡ್ತೇನೆ. ಜೊತೆಗೆ ಮಕ್ಕಳ ಈ ಗ್ರಾಮ ಪಂಚಾಯತ್ ಹೆಸರು ಒಪ್ಪಿಗೆ ಕೊಟ್ಟರೆ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಒಂದು ಜಾಗ ಇದೆ. ಆ ಜಾಗದಲ್ಲಿ ಇವತ್ತು ಸರ್ಕಾರ ಏನ್ ಮಾಡ್ತಾ ಇದ್ದೀವಿ, ಒಂದು ಮಾದರಿ ಶಾಲೆ ಅಂತ ಮಾಡ್ತೇವೆ. ಅದೇನಪ್ಪ ಮಾದರಿ ಶಾಲೆ ಅಂದ್ರೆ, ಪ್ರತಿ ಗ್ರಾಮ ಪಂಚಾಯತ್ ಒಂದಂತೆ ಒಳ್ಳೆ 5 ಎಕರೆ ಪ್ರದೇಶದಲ್ಲಿ ಆಟದ ಮೈದಾನ, ಎಲ್ಲ ಸೌಲಭ್ಯಗಳನ್ನು ಇಟ್ಟು ಪ್ರೈವೇಟ್ ಸ್ಕೂಲ್ ಮಾಡಿದಾಗೆ ಬಸ್ಗಳನ್ನು ಹಾಕಿ ಆ ಮಕ್ಕಳನ್ನ ಕರೆತಂದು ವಿದ್ಯಾಭ್ಯಾಸ ಕೊಡಬೇಕು ಅಂತೇಳಿ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ, ಮಧು ಬಂಗಾರಪ್ಪ ಸರ್ಕಾರ ಇವತ್ತು ಮಾಡಿದೆ. ಬಹುಶಃ ಇವರೆಲ್ಲ ಅನುಮತಿ ಕೊಟ್ಟರೆ ಅದಕ್ಕೆ ಎಷ್ಟೇ ಹಣ ಆದ್ರೂ ಕೂಡ ಖರ್ಚು ಮಾಡಿ ಅಲ್ಲ ಬಾಳ ಸ್ಕೂಲ್ ಬೇಕೆ ಜಾಗ ಜಾಗ ಇನ್ನೊಂದು ಕರೀತಾರೆ ಶಾಲೆ ತೆರೆದಂತೆ ಅಲ್ಲ ಮಕ್ಕಳ. ಅದಕ್ಕೆ ಇವೆಲ್ಲ ಶ್ರದ್ಧೆಯಿಂದ ಓದಿದರೆ ಮುಂದೆ ಬುದ್ಧಿವಂತರಾಗಿ ನಿಮ್ಮ ತಂದೆ ತಾಯಿಯನ್ನು ಸಾಕ್ಬೋದು, ಈ ಸಮಾಜವನ್ನು ಕಟ್ಟಬಹುದು. ಅನ್ನೋದು ಗಂಡ್ಮಕ್ಳು ಓದಲ್ಲ ಅಂತಾರ, ಓದ್ತಾರೆ ಆವಾಗ ಸ್ವಲ್ಪ ಕಷ್ಟ ಅಲ್ಲಪ್ಪ. ನೀವು ಓದ್ತಿರಲ್ಲ, ಗಟ್ಟಿಗೆ ಹೇಳ್ರು, ನೀವು ಗಟ್ಟಿಗೆ ಹೇಳೋದು ನನಗೆ ಅವಮಾನ ಕಣೋ. ನಾನು ವೆರಿ ಗುಡ್ ವೆರಿ ಗುಡ್ ಆಯ್ತಾ? ಹಾಗಾಗಿ ನೀವೆಲ್ಲ ಇಲ್ಲಿ 8 ಮಂದಿ ಪುಸ್ತಕ ಮೇಲೆ SLCಗೆ ಒಳ್ಳೆ ಸ್ಕೂಲ್ ಕಟ್ಟಿದ್ದೀವಿ, ಆಮೇಲೆ PUC ಕೂಡ ಒಳ್ಳೆ ಸ್ಕೂಲ್ ಕಟ್ಟಿದ್ದೀವಿ. ನೀವು ಕಾಲೇಜ್ ಓದೋ ಕೂಡ KC ರೆಡ್ಡಿ ಕಾಲೇಜ್ ಕಟ್ಟಿದ್ದೀನಿ. ಅಲ್ಲಿ 1800 ಮಕ್ಕಳಿದ್ದಾರೆ ಮಕ್ಕಳ. ಯಾಕೆ ಹೇಳ್ತೀನಿ ಅಂದ್ರೆ ವಿದ್ಯೆ. ಅದಕ್ಕೆ ಮಕ್ಕಳ ಅಂಬೇಡ್ಕರ್ ಗೊತ್ತಲ್ಲ? ಅಂಬೇಡ್ಕರ್ ಯಾರು ಹೇಳಿ? ಅಂಬೇಡ್ಕರ್ ಏನ್ ಮಾಡಿದ್ರು? ಅಂಬೇಡ್ಕರ್ ಸಂವಿಧಾನವನ್ನು ಬರೆದ್ರು. ಆ ಸಂವಿಧಾನ ಬರೀದೇ ಇದ್ರೆ ನಿಮ್ಗೆ ಯಾರು ಎಜುಕೇಶನ್ ಇಲ್ಲ, ಸ್ಕೂಲು ಇಲ್ಲ, ಮನೆ ಕಸ ಬಾಸ್ಕೊಂಡು ಅಮ್ಮ ಬೀರು ಹೊಡೆಸ್ಕೊಂಡು ಇರ್ತಾ ಇದ್ರಲ್ಲ ಮಕ್ಕಳ. ಇವತ್ತೆಲ್ಲ ನೀವೆಲ್ಲ ಸ್ಕೂಲಲ್ಲಿ ಖುಷಿಯಾಗಿ ಓದ್ತಾ ಇದ್ದೀರಿ ಅಂದ್ರೆ ಇದಕ್ಕೆ ಅಂಬೇಡ್ಕರ್ ಬರ್ತಕ್ಕಂಥ ಸಂವಿಧಾನ ಏನ್ ಮಕ್ಕಳ? ಹೌದಲ್ಲ? ಅವ್ರು ಹೇಳಿದ್ರು ಶಿಕ್ಷಣ
ಸಂಘಟನೆ, ಹೋರಾಟ. ಯಾವ ಮನುಷ್ಯನಿಗೆ ವಿದ್ಯೆ ಇರುತ್ತೋ ಆ ವಿದ್ಯೆಯನ್ನ ಕಲಿಕತ್ತುಗಳು ಆಗೋದಿಲ್ಲ ಅಲ್ವಾ? ನೀವು ಚೆನ್ನಾಗಿ ಫಸ್ಟಾಗಿ ಬಂದಿರ್ತೀರಿ, ನಿಮ್ಮ ಭಕ್ತರು ಕಲಿಯಕ್ಕಾಗಲ್ಲ. ಆಗದ ಮಕ್ಕಳ ಅದಕ್ಕೆ ಕಣ್ಣಿದ್ರ, ದುಡ್ಡಿದ್ರ, ಚಾಕೆಟ್ ಆದರೆ ಈ ವಿದ್ಯೆ ಕಲ್ತ್ರೆ ವಿದ್ಯೆ ಯಾರು ಕಲಿಯಲಿಕ್ಕಾಗೋದಿಲ್ಲ. ಇತ್ತೀಚೆಗೆ ಹೆಣ್ಮಕ್ಳು ಬಹಳ ಚೆನ್ನಾಗಿ ವಿದ್ಯೆ ಕಲಿತಾ ಇದ್ದಾರೆ ಅಲ್ಲ? ಅದಕ್ಕೆ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಗಂಡಸರು ಸ್ಟ್ರಾಂಗ್ ಇದ್ದಾರೆ, ಆದ್ರೂ ಓದೋದಲ್ಲ ಏನ್ ಮಾಡೋದು ಅಲ್ವಾ?